ನೋಡಿ, ನಿನ್ನೆ ನಡೆದಿರ್ತಕ್ಕಂಥ ಘಟನೆ ಭಾಳ ಬಿಭತ್ಸವಾಗಿರ್ತಕ್ಕಂಥ ಘಟನೆ ನಿನ್ನೆ ನಡೆದಿದೆ. ನೇಹ ಹತ್ಯೆ ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಪ್ರಕರಣ ಹುಬ್ಬಳ್ಳಿಯಲ್ಲಿ ಇವತ್ತು ಆಗಿದ್ದನ್ನು ನಾವು ನೋಡಿದ್ದೇವೆ. ನೇಹ ಹತ್ಯೆ ಕಾಲೇಜಿನ ಕ್ಯಾಂಪಸ್ಸಿನಲ್ಲಿ ಆಗಿತ್ತಂದ್ರೆ ಇವತ್ತು ಈ ನಿನ್ನೆ ಮರ್ಡರ್ ಮಾಡಿರ್ತಕ್ಕಂಥ ಮನೆಯಲ್ಲಿ ಬಂದು ಮನೆಯಲ್ಲೇ ಆ ಹುಡುಗಿಯನ್ನು ಮರ್ಡರ್ ಮಾಡ್ತಕ್ಕಂಥ ಸಂಗತಿಯನ್ನು ನಾವು ಬೆಳಗ್ಗೆ 5:15 ಆಗಿರ್ತಕ್ಕಂಥ ಸಂಗತಿಯನ್ನು ನೋಡಿದ್ದೇವೆ. ನಾವು ನಿನ್ನೆನೂ ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ವಿ. ಯಾವಾಗ ಅಜ್ಜಿ ಮತ್ತು ಅವರ ತಂಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವ್ರು ಹೇಳಿ ಬಂದಿದ್ದರು, ನಮಗೆ ಈ ಥರ ಧಮಕಿ ಬರ್ತಾವಂತ ಹೇಳಿದಾಗೂ ಕೂಡ ಇವತ್ತು ಪೊಲೀಸರ ನಿರ್ಲಕ್ಷ್ಯಕ್ಕೆ ಕಾರಣವಾಗಿ ಈ ಸಮಸ್ಯೆ ಉದ್ಭವ ಆಯಿತು. ಬಹುಶಃ ಪೊಲೀಸರು ಅವತ್ತನೇ ಇದರ ಬಗ್ಗೆ ಕ್ರಮ ತೆಗೆದುಕೊಂಡಿದ್ದರೆ ಇವತ್ತಿನ ಈ ಹತ್ಯೆ ಆಗ್ತಿದ್ದಿಲ್ಲ ಅನ್ನೋಂಥ ವಿಶ್ವಾಸ ನಮಗಿತ್ತು. ಆದರೆ ಇವತ್ತು ಆ ನೆಗ್ಲಿಜೆನ್ಸಿ ಮಾಡಿದ ಪರಿಣಾಮವಾಗಿ ಆಗೈತಿ. ನಿನ್ನೆನೂ ಕೂಡ ನಾವು ಕಮಿಷನರ್ಗೆ ಭಾಳ ಆಗ್ರಹ ಮಾಡಿದ್ವಿ, ಇದ್ರ ಬಗ್ಗೆ ಕ್ರಮ ಆಗಬೇಕಂತೇಳಿ. ನಿನ್ನೆ ಇಬ್ಬರನ್ನು ಸಸ್ಪೆಂಡ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅಂದರೆ ಸರ್ಕಾರದಲ್ಲಿ ಲೋಪ ಆಗಿದೆ ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ಎದ್ಕೊಂಡಿದೆ. ಸರ್ಕಾರ ಇನ್ನಾದರೂ ಎಚ್ಚೆತ್ಕೊಳ್ಳುವಂಥದ್ದು ಆಗಬೇಕು. ಈ ರೀತಿಯಾದಂಥ ವ್ಯಕ್ತಿಗಳನ್ನು ಭಾಳ ಇವತ್ತು ಇಡೀ ಜನ ಆಕ್ರೋಶ ಎಷ್ಟಾಗೈತೆ ಅಂದರೆ ನೀವು ಗುಂಡಿಟ್ಕೊಳ್ರಿ ಅಂತಕ್ಕಂಥದ್ದು ಬಂದೈತೆ. ಇನ್ನಾದರೂ ಸರ್ಕಾರ ಎಚ್ಚೆತ್ಕೊಳ್ಬೇಕು. ಜನರ ಇವತ್ತು ಕೈಯಲ್ಲಿ ತೊಗೊಳೋಕ್ಕಿಂತ ನೀವು ಅದನ್ನು ಕೈಯಲ್ಲಿ ತೆಗೆದುಕೊಂಡು ತಕ್ಷಣ ಮುಗಿಸ್ಬೇಕು ಅನ್ನೋಂಥ ಆಗ್ರಹವನ್ನು ತಮ್ಮ ಮುಖಾಂತರ ನಾನು ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.